Hi guys, welcome to my channel. This is Sanjana Creation Exercise Tour Trip Special Cooking, Traditional Food and Gardening. ಎಲ್ಲ ವಿಷಯಗಳು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಹಾಯ್ ಎವ್ರಿವನ್, ನಮಸ್ತೆ. ನಾನು ಸಂಜನಾ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದ ವಿಷಯದೊಂದಿಗೆ ಬಂದಿದ್ದೇನೆ. ಏನಂತ ಕೇಳಿದ್ರೆ, ಸ್ಪೆಷಲಿ ಫಾರ್ ನ್ಯೂ ಯೂಟ್ಯೂಬರ್ಸ್ಗೆ ಏನು ತಪ್ಪು ಮಾಡಬಾರ್ದು ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ. ಬಿಕಾಸ್ ಆಫ್ ಅವರ ಒಂದು ಚಾನಲ್ಗೆ ಅಥವಾ ವಿಡಿಯೋಗೆ ಕಾಪಿ ರೈಟ್ ಬರದ ಹಾಗೆ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೇನೆ. ಅಂದ್ರೆ ಫಸ್ಟ್ ನ್ಯೂ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಸಾಂಗ್ಗಳನ್ನ ಹಾಕೋದು ಅಥವಾ ಮ್ಯೂಸಿಕ್ಗಳನ್ನ ಹಾಕ್ತಾರೆ. ಸೊ ಅದನ್ನ ಹಾಕ್ಬೇಡಿ. ಹಾಕ್ಲೇಬೇಕು ಅಂತಿದ್ರೆ ಕಾಪಿ ರೈಟ್ ಬರದ ಸಾಂಗ್ಗಳನ್ನ ಮ್ಯೂಸಿಕ್ಗಳನ್ನ ಅಪ್ಲೋಡ್ ಮಾಡಬೇಕು. ಸೊ ಅದನ್ನ ಹೇಗೆ ಎಲ್ಲಿ ಸಿಗತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಸ್ಪೆಷಲಿ ಫಾರ್, ಇನ್ನೊಮ್ಮೆ ಹೇಳ್ತೇನೆ, ನ್ಯೂ ಯೂಟ್ಯೂಬರ್ಸ್ ಈ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ಮಾಲ್ ಮ್ಯೂಸಿಕ್ಗಳನ್ನ ಹಾಕಿದ್ರೆ ಈ ಒಂದು ಮುಂದೆ ನಾನು ಹೇಳ್ತೀನಲ್ಲ, ಆ ಆಪ್ ಅನ್ನ ಯೂಸ್ ಮಾಡಿ ಮ್ಯೂಸಿಕ್ಗಳನ್ನ ಹಾಕ್ಬೋದು. ಅದು ಎಲ್ಲಿ ಏನು ಅಂತ ಡಿಟೇಲ್ ಆಗಿ ಹೇಳ್ತೀನಿ. ಸ್ವಲ್ಪ ಟೈಮ್ ವೇಸ್ಟ್ ಮಾಡದೆ ಬನ್ನಿ ಸ್ಟಾರ್ಟ್ ಮಾಡೋಣ. ಅಂಡ್ ಫ್ರೆಂಡ್ಸ್, ಯಾರು ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಇರಲಿ ಅಂತ ಹೇಳ್ತಾ, ಇನ್ನು ಮುಂದೆ ನಾನು ಹಲವಾರು ವಿಶೇಷವಾದ ವಿಡಿಯೋಗಳನ್ನೇ ಕೊಡ್ತಾ ಹೋಗ್ತೀನಿ. ಯಾಕೆ ಫ್ರೆಂಡ್ಸ್ ಅಂತ ಕೇಳಿದ್ರೆ, ನನ್ನದು ಸಂಚನಾ ಕ್ರಿಯೇಷನ್ಸ್ ವ್ಲಾಗ್ಸ್. ಅಂದ್ರೆ ಪ್ರತಿ ಒಂದು ಚಾನಲ್ಗೂ ಅವ್ರದ್ದೇ ಆದ ಇರುತ್ತೆ. ಒಂದು ಕುಕಿಂಗ್ ಚಾನಲ್ ಮಾಡಿದ್ರೆ ಕುಕಿಂಗ್ ಇರುತ್ತೆ, ಅಥವಾ ಗಾರ್ಡನಿಂಗ್ ಇರುತ್ತೆ, ಅವರದ್ದೇ ಆದ ಕ್ಯಾಟಗರಿ ಇರುತ್ತೆ. ಬಟ್ ನನ್ನದು ಏನು ಕೇಳಿದ್ರೆ, ವ್ಲಾಗ್ಸ್ ಆಗಿರೋದ್ರಿಂದ ನಾನು ಎಲ್ಲ ತರನು ಅಪ್ಲೋಡ್ ಮಾಡ್ಬೋದು. ಅಂದ್ರೆ ತಿಂದದ್ದು, ಕುಡ್ದದ್ದು, ತಿರುಗಿದ್ದು ಎಲ್ಲದನ್ನು ಮಾಡ್ಬೋದು. ವ್ಲಾಗ್ಸ್ ಅಂದ್ರೇನೆ ಹಾಗೆ. ನನ್ನ ವಿಡಿಯೋದಲ್ಲಿ, ನನ್ನ ಈ ಚಾನಲ್ದಲ್ಲಿ ಕೂಡ ವಿಶೇಷವಾದ ವಿಷಯಗಳನ್ನೇ ಪ್ರತಿ ಒಂದು ವಿಡಿಯೋದಲ್ಲಿ ತರ್ತೇನೆ. ನೀವು ನೋಡಿರ್ಬೋದು. ನಿಮ್ಮ ಸಪೋರ್ಟ್ ಯಾವತ್ತೂ ನನಗೆ ಇರಲಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಕೊನೆಯಲ್ಲಿ ನಿಮ್ಮ ಒಂದು ವಿಶೇಷವಾದ ಟಿಪ್ಸ್ ಇದ್ದಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡುವ. ಎಸ್ ಫ್ರೆಂಡ್ಸ್, ಸಾಂಗ್ ಅನ್ನ ಅಪ್ಲೋಡ್ ಮಾಡಿದ್ರೆ ಅದು ನಿಜವಾಗಿ ಅದರ ಓನರಿಗೆ ಅದು ಕಾಪಿರೈಟ್ ಅವ್ರದ್ದಲ್ಲ, ಅವ್ರಿಗೆ ಹೋಗ್ತದೆ. ಬಟ್ ಮ್ಯೂಸಿಕ್ ಅನ್ನ ನಾವು ಯೂಟ್ಯೂಬ್ ಇಂದಾನೆ ತಗೋಬಹುದು. ಅದನ್ನ ಮೊದಲನೇದಾಗಿ ಮ್ಯೂಸಿಕ್ ಅನ್ನ ಹಾಕ್ಬೇಕು ಹೇಳಾದ್ರೆ, ಫಸ್ಟ್ ನೀವು NCS ಒಂದು ಆಪ್ ಇದೆ, ನೋ ಕಾಪಿರೈಟ್. ನೋಡಿ ಫ್ರೆಂಡ್ಸ್, ಈಗ ತೋರಿಸ್ತಿದ್ದೀನಿ. ಗೂಗಲ್ ಅಲ್ಲಿ ಓಪನ್ ಮಾಡ್ಕೊಳ್ವಾ. ಸೀದಾ ಗೂಗಲ್ ಹೋಗಿ ನೋ ಕಾಪಿ ರೈಟ್ ಸಾಂಗ್ ಅಂತ ಟೈಪ್ ಮಾಡಿ, ಅಲ್ಲಿ ನಿಮ್ಗೆ ಬೇರೆ ಬೇರೆ ರೀತಿಯ ಸಾಂಗ್ಗಳು, ಇಂಗ್ಲಿಷು ಎಲ್ಲ ಸಾಂಗ್ಗಳು ಸಿಗ್ತದೆ. ಈಗ ಓಪನ್ ಮಾಡುವ. NCS ಅಂತ ಹೇಳಿ ಅದು ನೋಡಿ. ಇದರಲ್ಲಿ ಕಾಪಿರೈಟ್ ಇರೋದಿಲ್ಲ. ಆದ್ರೆ ಕೂಡ ಫ್ರೆಂಡ್ಸ್ ನೋಡಿ, 2-3 ಆ್ಯಪ್ಗಳನ್ನೆಲ್ಲ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಇದರಲ್ಲಿ ಯಾವ ಆ್ಯಪ್ ಬೇಕೋ ಅದನ್ನು ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಅನ್ನ ನಾವು ಓಪನ್ ಮಾಡಿದೆ ನೋಡಿ, NCS ಹೇಳಿ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಅಂತ ತೋರಿಸ್ತಾ ಇದೆ. ಫ್ರೆಂಡ್ಸ್, ನನಗೆ ತಿಳಿದ ಹಾಗೆ ಇದು ಕೆಲವೊಂದು ಸತಿ ಕಾಪಿರೈಟ್ ಬರ್ತದೆ ಫ್ರೆಂಡ್ಸ್. ಯಾಕಂದ್ರೆ ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದಾಗೆ ಕೂಡ ಬಂದಿತ್ತು ನೋಡಿ. ಇದು ಮತ್ತೊಂದು ಅಲ್ಲಿ NCS ಹೇಳಿ 2-3 ಇರ್ತದೆ, ಬಟ್ ಕೆಲವೊಂದು ಬರ್ತದೆ ಫ್ರೆಂಡ್ಸ್, ಕೆಲವೊಂದು ಕಾಪಿರೈಟ್ ಬರ್ತದೆ. ಸೊ ಏನು ಕೇಳಿದ್ರೆ, ನೋಡಿ ಓಪನ್ ಮಾಡಿದೆ ನಾನೊಂದು ಇಂಗ್ಲಿಷ್ ಸಾಂಗ್ದು. ಸೊ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಆಪ್ಷನ್ ಇರುತ್ತೆ, ಡೌನ್ಲೋಡ್ ಮಾಡ್ಕೋಬಹುದು. ಈಗ ಸೆಕೆಂಡ್ ಒಂದಂದ್ರೆ, ನಾನು ಯೂಟ್ಯೂಬ್ ಅಲ್ಲೇ ಇರ್ತದೆ, ಯೂಟ್ಯೂಬೇ ಮ್ಯೂಸಿಕ್ ಅನ್ನ ಕೊಡ್ತದೆ. ನಿಮಗೆ ಮ್ಯೂಸಿಕ್ ಹಾಕ್ಲೇಬೇಕು ಹೇಳಾದ್ರೆ ಯೂಟ್ಯೂಬ್ ಅಲ್ಲಿ ಇರ್ತದೆ. ನಾನು ಇಲ್ಲಿ ತೋರಿಸ್ತೇನೆ ಹೇಗೆ ಏನು ಅಂತ ಹೇಳಿ. ಈಗ ನಿಮ್ಮ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಈ ತರ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಏನ್ ಮಾಡ್ಬೇಕು, youtube.studio.library ಅಂತ ಟೈಪ್ ಮಾಡ್ಬೇಕು. ಸೊ ಇಲ್ಲಿ ತೋರಿಸ್ತೇನೆ ನಾನು. ಅಲ್ಲಿ ಸ್ನೇಹಿತರೆ ಟೈಪ್ ಮಾಡಿ, ಯಾವುದೇ ಕಾರಣಕ್ಕೂ ಆಲ್ರೆಡಿ ಅಲ್ಲಿ ಇದ್ದಿರ್ತದೆ, ಅಲ್ಲಿ ಇದ್ದದನ್ನೇ ಒತ್ಕೋತಾ ಹೋಗೋದು ಬೇಡ. ಸೊ ಟೈಪ್ ಮಾಡಿ youtube.studio.library. ಲೈಬ್ರರಿಗೆ ಹೋದ್ರೆ ಸೀದಾ ಹೋಗ್ತದೆ ಸಾಂಗ್ ಇದಕ್ಕೆ. ಅದರ್ವೈಸ್ ನಿಮ್ಗೆ ಕ್ರೋಮ್ ಓಪನ್ ಮಾಡ್ಕೊಂಡ್ರೆ ಕೂಡ ಲಾಸ್ಟ್ ಅಲ್ಲಿ ಲೈಬ್ರರಿ ಅಂತ ಇರ್ತದೆ. ಸೊ ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತೇನೆ ನೋಡಿ. ಎಸ್ ಫ್ರೆಂಡ್ಸ್, ಸೀದಾ ಕ್ರೋಮಿಗೆ ಹೋಗಿ, ಕ್ರೋಮ್ ಅಲ್ಲಿ ನಿಮಗೆ studio.youtube.com ಇಲ್ಲಿ ನಿಮಗೆ ಅಲ್ಲಿ ಟೈಪ್ ಮಾಡಿ ಹೋಗಿ ಸ್ನೇಹಿತರೆ. ಟೈಪ್ ಮಾಡ್ಕೊಳ್ಳಿ, ಪ್ರತಿ ಸತಿ ಓಪನ್ ಮಾಡುವಾಗ ಕೂಡ ಟೈಪ್ ಮಾಡ್ಕೊಳ್ಳಿ. ಅದರ್ವೈಸ್ ಕಂಟಿನ್ಯೂ ಇದ್ರೆ ನಿಮಗೆ ಓಪನ್ ಆಗುತ್ತೆ ಅದು, ಬಟ್ ಒಂದೊಂದ್ಸತಿ ಓಪನ್ ಆಗಲ್ಲ. ಸೊ ಟೈಪ್ ಮಾಡಿ ಓಪನ್ ಮಾಡಬೇಕು. ಈಗ ನಿಮಗೆ ಡ್ಯಾಶ್ ಬೋರ್ಡ್ ಹೋಗ್ತೀರಾ. ಇದು ನಿಮ್ಮ ಚಾನಲ್ ಇದು.
ಓಕೆನಾ. ಇದು ನನ್ನ ಚಾನೆಲ್ ಓಪನ್ ಆಗ್ತದೆ. ಇದು ಡ್ಯಾಶ್ ಬೋರ್ಡ್ ನೋಡಿ, ಚಾನಲ್ ಡ್ಯಾಶ್ ಬೋರ್ಡ್. ಓಕೆನಾ. ಸೊ ಇಲ್ಲಿ ಏನ್ ಮಾಡಿ, ಇಲ್ಲಿ ಸೈಡ್ ಅಲ್ಲಿ 3 ಲೈನ್ಸ್ ಇರ್ತದೆ ನೋಡಿ. 3 ಲೈನ್ಸ್ ಉಂಟಲ್ಲ, ಕೆಲವರಿಗೆ ನ್ಯೂ ಯೂಟ್ಯೂಬರ್ಸ್ಗೆ ಏನು ಗೊತ್ತಿರಲ್ಲ ಸ್ನೇಹಿತರೆ. ಇನ್ಫ್ಯಾಕ್ಟ್ ನನಗೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಏನೇನೇನೇನೂ ಗೊತ್ತಿರ್ಲಿಲ್ಲ. ಅದೇ ಸ್ಕ್ರೋಲ್ ಅಲ್ಲಿ ಕೆಳಗೆ ಮಾಡಿದ್ರೆ ಸೆಟ್ಟಿಂಗ್ಸ್ ಅಂತ ಇರ್ತದೆ. ಸೆಟ್ಟಿಂಗ್ಸ್ ಎಲ್ಲಿ ಅಂತ ಕೇಳ್ತಾ ಇದ್ರಲ್ಲ, ನೋಡಿ ಸೆಟ್ಟಿಂಗ್ಸ್ ಇಲ್ಲಿ ಇರ್ತದೆ. ಸೊ ಈಗ ನೋಡಿ ಇದೆಲ್ಲ ಇರ್ತದೆ. ಸೊ ಇದರಲ್ಲಿ ಲೈಬ್ರರಿ ಅನ್ನೋದ್ರಲ್ಲಿ ಓಪನ್ ಮಾಡಿ. ಲೈಬ್ರರಿ ಏನಾದ್ರು ಓಪನ್ ಮಾಡೋಲ್ಲಿ ಇದೆಲ್ಲ ಸಾಂಗ್ಗಳ ಆಡಿಯೋ ಲೈಬ್ರರಿ ಅಂತ ಇದೆಯಲ್ಲ. ಸೊ ಈಗ ಎಲ್ಲ ಸಾಂಗ್, ಆಡಿಯೋ ಸಾಂಗ್ ಇದೆ ಇಲ್ಲಿ. ಸಾಂಗ್ ಅಲ್ಲ, ಆಡಿಯೋ ಮ್ಯೂಸಿಕ್ ಇದೆ. ಆಡಿಯೋ ಮ್ಯೂಸಿಕ್ ಇದೆ. ಇಲ್ಲಿ ಎಷ್ಟು ಡ್ಯೂರೇಷನ್ ಯಾವ್ದೆಲ್ಲ ಇದೆ ಅಲ್ಲಿ ಎಲ್ಲವನ್ನ ನೋಡಿ. ನೋಡಿ ಬೇರೆ ಬೇರೆ ಮ್ಯೂಸಿಕ್ ಇರ್ತದೆ. ಸೊ ಕಂಪ್ಲೀಟ್ ಆಗಿ ನೋಡಿ, ಅರ್ಧಂಬರ್ಧ ನೋಡಿ ಹೋಗ್ಬೇಡಿ ಸ್ನೇಹಿತರೆ. ಎಸ್, ಇಲ್ಲಿ ಯಾವ ಮ್ಯೂಸಿಕ್ ಬೇಕು, ಇಲ್ಲಿ ಸಾಂಗ್ ಇರಲ್ಲ, ಓನ್ಲಿ ಮ್ಯೂಸಿಕ್ ಇರ್ತದೆ. ನೋಡಿ ಇಲ್ಲ ಆಪ್ಷನ್ಗಳು ಬೇರೆ ಬೇರೆ ಇರ್ತದೆ. ಮೋಡ್ ಇರ್ತದೆ, ಆರ್ಟಿಸ್ಟ್ ಇರ್ತದೆ, ಅಂದ್ರೆ ಡ್ಯೂರೇಷನ್ ಇರ್ತದೆ. ನಿಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಅಷ್ಟೇನೆ ಡೌನ್ಲೋಡ್ ಮಾಡುವಂತ ಆಪ್ಷನ್ ಕೂಡ ಇದೆ. ಬಟ್ ಇಲ್ಲಿ ನೀವು ಜಸ್ಟ್ ಡ್ಯೂರೇಷನ್ ಅಂತ ಇದೆಯಲ್ಲ, ಆ ಒಂದು ಮ್ಯೂಸಿಕ್ ಇಷ್ಟು ಡ್ಯೂರೇಷನ್ ಇದೆ ಅಂತ ಅರ್ಥ. ಸೊ ಅದನ್ನ ನೀವೇನ್ ಮಾಡಿ, ಇಲ್ಲಿ ಸೈಡ್ ಅಲ್ಲಿ ಡೌನ್ಲೋಡ್ ಅಂತ ಇದೆ. ಡೌನ್ಲೋಡ್ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಅಲ್ಲಿ ಆಡಿಯೋ ಡೌನ್ಲೋಡ್ ಆಯ್ತು ಈಗ. ಸೊ ಆಡಿಯೋ ಡೌನ್ಲೋಡ್ ಆದ್ಮೇಲೆ ಅಲ್ಲಿ ಓಪನ್ ಮಾಡ್ಬೋದು. ನಿಮಗೆ ನೀವು ಓಪನ್ ಮಾಡಿ ನೀವು ಯಾವ ಆಪ್ ಅನ್ನ ಯೂಸ್ ಮಾಡ್ತೀರಿ ಎಡಿಟಿಂಗ್ ಮಾಡ್ಲಿಕ್ಕೆ ನೋಡಿ. ವಿಡಿಯೋ ಎಡಿಟಿಂಗ್ ಎಲ್ಲಿ ಮಾಡ್ತಿರಲ್ಲ ಆ ಆ್ಯಪೇ ಹೋಗಿ ಅಲ್ಲಿ ಮ್ಯೂಸಿಕ್ ಅಂತ ಅಲ್ಲಿ ಓಪನ್ ಮಾಡ್ಕೋಬಹುದು. ನಾನು ಇನ್ ಶಾರ್ಟ್ ಅಲ್ಲಿ ಮಾಡ್ತೇನೆ. ಸೊ ಅಲ್ಲಿ ನಾನು ತಗೊಳ್ತೇನೆ, ಮ್ಯೂಸಿಕ್ ಬಂದಿರುತ್ತೆ ಅಲ್ಲಿ ಸೇವ್ ಫೈಲ್ ಅಲ್ಲಿ, PDF ಫೈಲ್ ಅಲ್ಲಿ ಸೇವ್ ಆಗಿರುತ್ತೆ. ಸೊ ಈಗ ಡೈರೆಕ್ಟ್ ಆಗಿ ಕೂಡ ನಾವು ಆಡಿಯೋ ಲೈಬ್ರರಿ ಅಂತ ಪ್ರೆಸ್ ಮಾಡೋದು, studio.youtube.library ಅಂತ ಪ್ರೆಸ್ ಮಾಡೋದು ಕೂಡ ಸೀದಾ ನಿಮಗೆ ಮ್ಯೂಸಿಕ್ಕಿಗೆ ಹೋಗ್ತದೆ. ಅದು ಈ 2 ಆಪ್ಷನ್ ಕೂಡ ಇದೆ, ಗೊತ್ತಾಯ್ತಾ. ಸೊ ನೋಡಿ ಇಲ್ಲಿ ಬಂದ್ಬಿಟ್ಟು ಸೈನ್ ಅನ್ ಇದೆಲ್ಲ, ಸೈನ್ ಇನ್ ಅಂತ ಮಾಡಿ, ಅಥವಾ ಯೂಟ್ಯೂಬ್ ಲೈಬ್ರರಿ ಅಂತ ಕೂಡ ಇರ್ತದೆ, ಅಲ್ಲೇ ಪ್ರೆಸ್ ಮಾಡಿ. ಆಗ ನಿಮ್ಗೆ ನೋಡಿ ಡೈರೆಕ್ಟ್ ಆಗಿ ನಿಮಗೆ ಮ್ಯೂಸಿಕ್ ಸಿಕ್ಕಿತು ಅಲ್ವಾ. ಇದ್ರಲ್ಲಿ ಇದನ್ನ ಹಾಕಿದ್ರೆ ಯಾವುದೇ ರೀತಿ ಕಾಪಿ ರೈಟ್ ಬರೋಲ್ಲ ಸ್ನೇಹಿತರೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಇದನ್ನ ಹಾಕಿದ್ರೆ ಮಾತ್ರ ಇನ್ನು NCS ಎಲ್ಲ ಇದೆಯಲ್ಲ, ನಾನ್ ಕಾಪಿ ರೈಟ್ ಸಾಂಗ್ ಅಂತ ಹೇಳಿ, ಅದೆಲ್ಲ ಟೈಮ್ಸ್ ನನಗೆ ಬಂದಿತ್ತು ಸ್ನೇಹಿತರೆ. ನಾನೇನು ಅದನ್ನ ಚೂಸ್ ಮಾಡಲ್ಲ, ಇದು ಮಾತ್ರ ಆಗೋದಿಲ್ಲ. ಇದಾಯ್ತು ನನ್ನ ಇವತ್ತಿನ ಈ ವಿಡಿಯೋದ ವಿಶೇಷತೆ. ಫ್ರೆಂಡ್ಸ್, ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಿ, ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಅವ್ರ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದೆ. ನೀವು ಯಾವುದೇ ಸಾಂಗ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ಯೂಟ್ಯೂಬ್ ತನ್ನದೇ ಆದ ವಿಶೇಷವಾದ ಬೇರೆ ಬೇರೆ ರೂಲ್ಸ್ ಗಳನ್ನ ತರ್ತಾ ಇದೆ. ಸೊ ಚಾನಲ್ ಅನ್ನ ತುಂಬಾ ಇಂಟ್ರೆಸ್ಟ್ ಇಂದ ಒಂದು ಚಾನಲ್ ಅನ್ನ ಓಪನ್ ಮಾಡಿರ್ತೀರ ನೀವು. ಸೊ ಅದನ್ನ ಕಳ್ಕೋಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಕಷ್ಟಪಟ್ಟು ಒಂದು ಚಾನಲ್ ಓಪನ್ ಮಾಡಿರ್ತೀರಾ. ಸೊ ಎಷ್ಟೋ ಸಬ್ಸ್ಕ್ರೈಬರ್ ಆಗಿರುತ್ತೆ. ಸೊ ಅದೆಲ್ಲ ಡಿಲೀಟ್ ಆಯ್ತು ಅಂತ ಹೇಳಿದ್ರೆ, ಕಾಪಿರೈಟ್ ಬಂದು ಅದು ಇದು ಆಯ್ತು ಹೇಳಿದ್ರೆ, ಅಂಡ್ ಅದು ತುಂಬಾ ಬೇಸರ ಆಗುತ್ತೆ ಅಲ್ವಾ. ಸೊ ಅಂತದನ್ನ ಮ್ಯೂಸಿಕ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಇನ್ಫ್ಯಾಕ್ಟ್ ಯಾವುದೇ ವಿಡಿಯೋಕ್ಕೆ ನಿಮ್ಮ ವಾಯ್ಸ್ ಓವರ್ ಕೊಡ್ಬೋದು. ನಿಮ್ಮ ಮುಖ ಕಾಣ್ಲಿಕ್ಕೂ ಇಷ್ಟ ಇಲ್ಲ ಹೇಳಿದ್ರೆ ಸಿಂಪ್ಲಿ ವಾಯ್ಸ್ ಓವರ್ ಕೊಡ್ಬೋದು ಸ್ನೇಹಿತರೆ. ಎಸ್ ಫ್ರೆಂಡ್ಸ್, ಇದಾಯ್ತು ನನ್ನ ಈ ವಿಡಿಯೋದ ವಿಶೇಷತೆ. ಎಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಎಂದಿನಂತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ. ಖಂಡಿತ ನಾಳೆ ಬೇರೆನೇ ವಿಷಯ ಇದೆ. ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನ್ಯೂ ಯೂಟ್ಯೂಬರ್ಸ್ಗೆ ಅವರಿಗೆ ಗೊತ್ತಾಗ್ಲಿ. ಅಂಡ್ ಕಮೆಂಟ್ ಮಾಡಿ ಸ್ನೇಹಿತರೆ. ನನ್ನ ವಿಡಿಯೋ ಹೇಗೆ ಬರ್ತಾ ಇದೆ ಏನಿದ್ರು ಕಮೆಂಟ್ ಮಾಡಿ. ನನಗೆ ನಿಮ್ಮ ಕಮೆಂಟ್ಗೆ ಆನ್ಸರ್ ಮಾಡ್ತೇನೆ. ಯಾವುದೇ ಒಂದು ಕಮೆಂಟ್ ಕೂಡ ಆನ್ಸರ್ ಮಾಡ್ತೇನೆ. ಅಂಡ್ ಫೈನಲಿ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.